Euthanasia or mercy killing is not accepted in law in India, though many countries have legalized the process. Hundreds and thousands of families of terminally ill suffer unnoticed. Mukti is an attempt to showcase the plight of one such family caught in a time wrap and has reached a point of no return. ಇಲ್ಲ ಆಂಟಿ ಇಲ್ಲ ಆಂಟಿ ಬನ್ನಿ ನಮ್ಗೊಂದು ಹೊಸ ಪೆಟ್ ಸಿಕ್ಕಿದೆ ಎಲ್ಲಿ ತೋರಿಸ್ತೀನಿ. ಬಂಗಾರ? ಟೀ ತಣ್ಣಗಾಗೋಗ್ಬಿಟ್ಟಿತ್ತೇನೋಮ್ಮ. ಸಾರಿ. ಇವತ್ತಿನ ಡೇಟ್ ಎಷ್ಟಂತ ನೆನಪಿದೆ ನಿಂಗೆ? ನಾನೆಂಥ ಹುಚ್ಚಿ ನೋಡು, ನಿಂಗೆ ಎಲ್ಲ ನೆನಪಿರ್ಬೇಕು. ಆರು ವರ್ಷದ ಮುಂಚೆ ಮೇ 7ನೇ ತಾರೀಕು. ಇವತ್ತು ನನ್ನ ಮದುವೆ ಆಗಬೇಕಾಗಿತ್ತು. ನಂಗೀಗಲೂ ಎಲ್ಲ ನೆನಪಿದೆ. ಆ ದಿನ ಇನ್ನೊಳ್ಳೆ 16 ವರ್ಷದ ಹುಡುಗಿ ಥರ ಎಷ್ಟು ಖುಷಿಯಾಗಿ ಓಡಾಡ್ತಾ ಇದೆಯಲ್ವಾ ಎಲ್ಲ ರೆಡಿ ಮಾಡೋದಕ್ಕೆ. ಪುನ್ನು ಎಳ್ಕೊಂಡು ನನ್ನೂ ಕರ್ಕೊಂಡು ಹೋಗ್ಬೇಕಿತ್ತಮ್ಮ ಅಪ್ಪನ ಜೊತೆ, ನಿನ್ನ ಜೊತೆ. ಈ ಸೀರೆ ನೆನಪಿದೆ ನಿಂಗೆ? ಈ ಸೀರೆಯಲ್ಲಿ ನಿನ್ನ ಮಗಳು ಮದುಮಗಳಾಗಿರ್ಬೇಕಿತ್ತಮ್ಮ. ಸೀರೆ ಏನೋ ಹೊಸದಾಗೇ ಇದೆ, ಆದರೆ ಮುಖ ಮಾತ್ರ ಬದಲಾಗಿ ಹೋಗಿದೆ.
ಏನು ಕುಡಿತ್ಯಾ? ಪೈನಾಪಲ್ ಜ್ಯೂಸ್. ಓಕೆ. ಸಕ್ಕರೆ ಕಡಿಮೆ ಇರಲಿ. ವಿತ್ ಐಸ್ ಆರ್ ವಿತೌಟ್ ಐಸ್? ವಿದೌಟ್ ಐಸ್. ಇಲ್ಲ, ಇನ್ನೇನು ಸಮಾಚಾರ? ನಿಜ ಹೇಳಬೇಕು ಅರುಣ್, ಒಂದು ವಿಷಯ ಕೇಳ್ತೀನಿ, ತಲೆಹಟೆ ಮಾಡದೆ ಆನೆಸ್ಟಾಗಿ ನಂಗೆ ಉತ್ತರ ಕೊಡಬೇಕು. ಕೇಳು. ಇಲ್ಲ. ದಾಮೋದರ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಅಂಥ ಮನುಷ್ಯನೇ ಅಲ್ಲ ಅವನು. ಅವನ ಹೆಂಡತಿ ಅಂತೂ ಅವಳದೇ ಪ್ರಪಂಚದಲ್ಲಿರ್ತಾಳೆ. ತಾನಾಯ್ತು, ತನ್ನ ಗಂಡ ಆಯಿತು. ಮದುವೆ ಆದಮೇಲೆ ಅಮ್ಮನೂ ಅಪ್ಪನ್ನು ನಮ್ಮ ಜೊತೆಗೆ ಇಟ್ಕೊಬೇಕು ಅನ್ನೋದು ಆಸೆ. ಅರುಣ್, ನೆರವೇರಿಸ್ಕೊಡ್ತೀಯಾ ಪ್ಲೀಸ್? ಇಲ್ಲ. ಪ್ಲೀಸ್. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥ ನಾನು. ನಿನ್ನ ತಂದೆ ತಾಯಿ ನನಗೂ ಅಪ್ಪ ಅಮ್ಮನೇ. ಥ್ಯಾಂಕ್ ಯು ಸೋ ಮಚ್. ಈ ಪುಟ್ಟಲೆಯಲ್ಲಿ ಏನೇನೋ ಹುಳ ಬಿಟ್ಕೊಂಡು ಒದ್ದಾಡಬೇಡ. ಓಕೆ? ಥ್ಯಾಂಕ್ ಯು. ಟ್ರಸ್ಟ್ ಮೀ, ವಿ ವಿಲ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ದೆಮ್. ಐ ವಿಲ್ ಗೆಟ್ ಜ್ಯೂಸ್. ಓ ವಾವ್ ಅರುಣ್, ಕೈ ತೋರ್ಸು. ವಾವ್, ಇದ್ಯಾವಾಗ ಹಾಕಿಸ್ಕೊಂಡೆ? ತುಂಬಾ ನೋವಾಗಿರ್ಬೇಕಲ್ವಾ? ನಿನಗಿಷ್ಟ ಆಯ್ತಾ? ಹ್ಞೂ ಕಣೆ, ತುಂಬ ನೋವಾಯ್ತು ಕಣೆ. ಬಟ್ ನನ್ನ ಇಲಾಗೋಸ್ಕರ ಎಷ್ಟು ಬೇಕಾದ್ರೂ ನೋವು ಸಹಿಸ್ಕೋತೀನಿ. ಹ್ಯಾವ್, ಹೋಗೋಣ. ಹೇ, ಒಂದು ಇಂಪಾರ್ಟೆಂಟ್ ವಿಷಯನೇ ಮರ್ತ್ಬಿಟ್ಟಿದ್ದೆ ನೋಡು. ಕೂತ್ಕೋ 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 ಕೂತ್ಕೋ. ಐ ಹ್ಯಾವ್ ಗಾಟ್ ಎ ಸರ್ಪ್ರೈಸ್ ಫಾರ್ ಯು. What? Sit, 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 sit. See this. What is I've got a this? saree for you. How's it? Wow, Stand up. what a color. Superb. Really? How do I look? ನಾನ್ ಶೋರೂಮಲ್ಲಿ ನೋಡ್ದಾಗ್ಲೇ ಅನ್ಕೊಂಡೆ ಪರ್ಫೆಕ್ಟ್ ಮ್ಯಾಚ್ ಅಂತ. ಚೆನ್ನಾಗಿದೆ ಅಲ್ಲ? ತುಂಬಾ ಯು ಚೆನ್ನಾಗಿದೆ. ಲೈಕ್ ಇಟ್? ಇಟ್ಸ್ ಲವ್ಲಿ ಲವ್ಲಿ. ಮಚ್ಚಿಟ್ಬಿಡೋಣ. ಹೇ, ಇನ್ನೊಂದು ವಿಷಯ, ನಮ್ ಮದ್ವೆ ಕಾರ್ಡು ಪ್ರಿಂಟಿಗೆ ಕೊಟ್ಟಿದ್ದೆ. ಒಂದ್ ಸ್ಯಾಂಪಲ್ ತಂದಿದ್ದೀನಿ ನಿಂಗೆ ತೋರ್ಸಕ್ಕೆ ಅಂತ. ಎಲ್ಲಿದೆ? ಹಲೋ, ನಾನು ನಿಮ್ಮ ಅಣ್ಣ ಮಾತಾಡ್ತಾ ಇರೋದು. ಅಣ್ಣ. ಅಪ್ಪ ಅಮ್ಮ ಶಾಪಿಂಗ್ ಹೋಗಿದ್ದಲ್ಲ, ಬರ್ತಾಯಿದ್ದ ಗಾಡಿ ಆಕ್ಸಿಡೆಂಟ್ ಆಗೋಗಿದ್ಯಂತೆ. ಇಲ್ಲ, ಏನಾಯ್ತಿಲ್ಲ? ಇಲ್ಲ, ಏನಾಯ್ತು? ಇಲ್ಲ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ನಾನು ಅರುಣ್ ದಾಮೋದರ್. ಇಲಾಗೇನಂತ ಅಂದೆ? ಆಕ್ಸಿಡೆಂಟಾ? ಯಾರಿಗೆ? ಹೀಗಾಗ್ಬಾರ್ದಾಗಿತ್ತು. ಕೆಲವು ಸರ್ತಿ ಶಬ್ದಗಳಿಂದ ನಮ್ಮ ಭಾವನೆನ ಎಕ್ಸ್ಪ್ರೆಸ್ ಮಾಡೋದಿಕ್ ಆಗೋದಿಲ್ಲ. ನಿಂಗಾಗ್ತಾ ಇರೋ ನೋವು ಸಂಕಟ ನನಗೂ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದು? ಇಲ್ಲ, ಮನಸ್ಸನ್ನ ಕಲ್ ಮಾಡ್ಕೋಬೇಕು. ಈಗ ಅಗ್ಲಿರೋ ನಿಮ್ಮ ತಂದೆನ ಸ್ವಲ್ಪ ಮಟ್ಟಿಗೆ ಮರೆತು ಅಲ್ಲಿ ಹಾಸ್ಪಿಟ್ಲಲ್ಲಿರೋ ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡು. ನಿಮ್ಮ ತಂದೆ ಆಫೀಸ್ಗೆ ಹೋಗಿ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸ್ಬಿಟ್ಟು ಬಂದೆ. ಹಾಗೆ ಹಾಸ್ಪಿಟ್ಲ್ಗೂ ಹೋಗಿದ್ದೆ. ಡಾಕ್ಟ್ರು 4 ಗಂಟೆಗೆ ಆಪರೇಷನ್ ರಿಸಲ್ಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ನಾನೇನು ಕೆಟ್ಟವನೆಲ್ಲ ಇಲ್ಲ. ಡಾಕ್ಟ್ರೇ ಹೇಳಿದ್ದಾರೆ ಅಮ್ಮ ರಿಕವರಿ ಆಗೋದೇ ಕಷ್ಟ ಅಂತ. ಹೀಗಿರುವಾಗ ಅಮ್ಮನ್ನೇ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಣ್ಣ, ಮಾತಾಡ್ಬೇಕು ಬೇಡ? ಮ್ಯಾನೇಜಾ ಏನ್ ಹೇಳ್ತಿದ್ಯಾ ನೀನು? ನಮ್ಮನ್ನ ಸಾಕ್ದವ್ರನ್ನ ಮ್ಯಾನೇಜ್ ಮಾಡೋದಾ? ನಿನ್ ಮಾತಿನ ಅರ್ಥ ಏನಣ್ಣ? ಅಪ್ಪ ಅಮ್ಮಂಗೆ ನಾನು ಮಗ. ನನಗೂ ಭಾವನೆಗಳಿದೇ ಇಲ್ಲ. ಡಾಕ್ಟ್ರು ಹೇಳಿದ್ದಾರೆ ಅಮ್ಮ ಹೇಳಕ್ಕಾಗಲ್ವಂತೆ, ನಡೆಯಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ಅಮ್ಮನ್ ನೋಡ್ಕೊಳ್ಳೋಕ್ಕೆ ಒಬ್ರು ಬೇಕು. ಹೀಗಿರುವಾಗ
ಅಮ್ಮನ್ ಮ್ಯಾನೇಜ್ ಮಾಡೋದ್ರ ಬಗ್ಗೆ ನಾವು ಮಾತಾಡ್ಬೇಕಲ್ವಾ? ಅಣ್ಣ ಒಂದ್ ನಿಮಿಷ. ಏನು ಮ್ಯಾನೇಜ? ನಿನ್ ಮಾತಿನ ಅರ್ಥ ಏನು? ನಾಚಿಕೆ ಆಗಲ್ಲ ನಿಂಗೆ? ಏನಾಯ್ತು ಅರುಣ್? ಗಾಡಿನ ಯಾಕೆ ಅಷ್ಟು ದೂರ ನಿಲ್ಸ್ಬಿಟ್ಟು ಬಂದಿದ್ದೀರಾ? ಫೋನ್ ಕಾಲ್ಸ್ ಆನ್ಸರ್ ಮಾಡ್ತಾ ಇಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇಲ್ಲ, ವಾಟ್ಸಾಪ್ ಬೇರೆ ಬ್ಲಾಕ್ ಮಾಡಿದ್ದೀರಾ. ಯಾಕೆ, ಏನಾಯ್ತು? ಇಲ್ಲ, ಯಾಕೆ ನೀನ್ ದಾಮೋದರ್ ಜೊತೆ ಹೀಗ್ ಮಾಡ್ಕೊಂಡೆ? ಮನೆ ಖಾಲಿ ಮಾಡ್ಕೊಂಡು ಬೇರೆ ಮನೆ ಮಾಡಿದ್ಯಂತೆ, ಅದು ಅಮ್ಮನ್ ಕರ್ಕೊಂಡು. ಯಾಕೆ ಹೀಗ್ ಮಾಡ್ದೆ? ಇಲ್ಲ, ನನ್ಗೊಂದ್ ಮಾತೂ ಹೇಳಲಿಲ್ಲ ನೀನು. ನೀನೊಬ್ಳೆ ಅಮ್ಮನ್ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಹೌದು ಅರುಣ್, ಅಮ್ಮನ್ನ ಬೇರೆ ಮನೆ ಕರ್ಕೊಂಡು ಹೋಗಿದ್ದೀನಿ. ಯಾಕೆ? ನಿನ್ಗೆ ಹೇಳಕ್ಕೆ ನೀನ್ ಫೋನ್ ಕಾಲ್ಸ್ ಆನ್ಸರ್ ಮಾಡಿದ್ರೆ ತಾನೇ. ಅದ್ ಸರಿ, ನಿಂಗೆ ಯಾರು ಹೇಳಿದ್ದಿ ವಿಷಯ? ದಾಮೋದರೇ ಹೇಳ್ದ. ಅವನ್ ಫೋನ್ ಮಾಡಿದ್ನ ನೀನೇ ಮಾಡ್ದ್ಯಾ? ನಾನೇ ಮಾಡಿದ್ದೆ. ಅವನಿಗೆ ಫೋನ್ ಮಾಡಕ್ಕಾಗತ್, ನನಗ್ ಫೋನ್ ಮಾಡಕ್ಕಾಗಲ್ವಾ? ಲೆಟ್ಸ್ ಕೀಪ್ ದಟ್ ಅಸೈಡ್. ನೀನ್ ಯಾಕೆ ಹೀಗ್ ಮಾಡ್ದೆ ಅನ್ನೋದನ್ನ ಹೇಳು. ಅರುಣ್, ದಾಮೋದರ್ ಬಗ್ಗೆ ನಿನ್ಗೆ ಚೆನ್ನಾಗ್ ಗೊತ್ತು ತಾನೆ. ನನ್ಗಂತೂ ಆ ಮನೇಲಿ ಉಸಿರು ಕಟ್ತಾ ಇತ್ತು. ಅವನಿವಾಗ್ಲೇ ಹೀಗೆ, ಇನ್ ಅವನ್ ಹೆಂಡತಿ ಹೆರಿಗೆ ಮುಗಿಸ್ಕೊಂಡ್ ಮನೆಗ್ ಬಂದ್ಮೇಲೆ ಏನಾಗ್ಬೇಕು ನಮ್ ಗತಿ? ಎಷ್ಟು ಕೆಟ್ಟದಾಗ ನೋಡ್ಕೋತಾ ಇದ್ರು ಗೊತ್ತಾ? ಅದಕ್ಕೂ ನೀನ್ ಫೋನ್ ಮಾಡ್ದಿರೋದಕ್ಕೂ ಏನ್ ಸಂಬಂಧ? ಓಹ್, ಅಂದ್ರೆ ಜೀವನ ಪೂರ್ತಿ ಅಮ್ಮನ್ನ ನೀನೇ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಅರುಣ್, ನಿನ್ ಬಾಯಲ್ಲಿ ಇಂಥ ಮಾತಾ? ಅದಕ್ಕೋ ನನ್ ಜೊತೆ ಮಾತಾಡ್ದೇ ಇದ್ದಿದ್ದು? ಹೌದು ಅರುಣ್, ನಾನ್ ಸಾಯೋ ತನಕ ನಮ್ಮಮ್ಮ ನನ್ ಜೊತೆಗೆ ಇರ್ತಾರೆ. ಈ ನನ್ನ ನಿರ್ಧಾರಕ್ಕೆ ನೀನ್ ಸಪೋರ್ಟ್ ಮಾಡ್ಬೇಕು ಅರುಣ್. ಯಾಕೆ ಮರ್ತೋಯ್ತಾ? ನಿಮ್ಮ ಅಪ್ಪ ಅಮ್ಮ ನಂಗೂ ಅಪ್ಪ ಅಮ್ಮ ಇದ್ದಂಗೆ ಅಂತೆಲ್ಲ ಹೇಳಿದೆಲ್ಲ ಮರ್ತೋಯ್ತಾ? ನಿಮ್ಮಮ್ಮ ಹಾಸಿಗೆ ಹಿಡ್ದಿದ್ದಾರೆ. ಬಹುಶಃ ಜೀವನ ಪೂರ್ತಿ ಅವರು ಕೊನೆ ತನಕ ಅದೇ ಸ್ಥಿತಿಲಿರ್ತಾರೆ. ಹೀಗಿರ್ಬೇಕಾದ್ರೆ ಅವ್ರನ್ನ ಹೇಗ್ ಮ್ಯಾನೇಜ್ ಮಾಡೋದು ಅನ್ನೋದನ್ನ ಯೋಚನೆ ಮಾಡ್ಬೇಕಲ್ವಾ? ನೀನು ದಾಮೋದರ್ ಜೊತೆ ಪ್ಯಾಚಪ್ ಮಾಡ್ಕೋಬೋದಾಗಿತ್ತು, ಇಬ್ರು ಸೇರಿ ಅವ್ರನ್ನ ನೋಡ್ಕೊಳೋ ತರ. ಆದ್ರೆ ನಿನ್ ಈ ನಿರ್ಧಾರ ಎಲ್ಲನೂ ಬದಲಾಯಿಸುತ್ತೆ. ಇಲ್ಲ, ನೀನ್ ಹೀಗ್ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಓಹ್, ಹಾಗೋ? ಈಗ ಮದ್ವೆ ಮಾಡ್ಕೊಳಕ್ ಈಗ ಒಂದ್ ಹೊಸ ಕಂಡೀಷನ್ ಬೇರೆ ತಗೊಂಡ್ ಬಂದಿದ್ಯಾ? ಹಾಗಲ್ಲ. ಇಲ್ಲ, ನಿನ್ ನಿರ್ಧಾರ ಸರಿ ಅಂತ ನೀನ್ ಪಟ್ಟಿಡಿಯೋದಾದ್ರೆ ಥಿಂಗ್ಸ್ ಆರ್ ರಿಯಲಿ ಗೋಯಿಂಗ್ ಟು ಚೇಂಜ್, ಅಂಡ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್ ಅ ಲಾಟ್. ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್ ಅ ಲಾಟ್. ಏನ್ ಹಾಗಾದ್ರೆ? ಏನಾಗುತ್ತೆ ಮುಂದೆ? ಏನು ನಮ್ಮ ಮದ್ವೆ ವಿಚಾರ? ಅರುಣ್, ನಿಮ್ ಹತ್ರನೇ ಮಾತಾಡ್ತಾ ಇದ್ದೀನಿ. ಅರುಣ್, ಉತ್ತರ ಕೊಡಿ ಅರುಣ್. ಅರುಣ್, ನಿಲ್ಲಿ ಅರುಣ್, ಉತ್ತರ ಕೊಡಿ ಅರುಣ್. ನಾನ್ ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ ಅರುಣ್. ಅರುಣ್, ನಿಮ್ ಹತ್ರನೇ ಮಾತಾಡ್ತಾ ಇದ್ದೀನಿ. ಹರುಷ ಬಾರದು ಬಾರದು, ವರುಷ ಹೋಯಿತು ವರುಷ ಬಂದಿತು, ಹರುಷ ಬಾರದು ಬಾರದು. ಬಯಕೆ ಆಸೆ ಒಂದು ಫಲಿಸದು, ಎದೆಯ ವೇದನೆ ತೀರದು, ಎದೆಯ ವೇದನೆ ತೀರದು. ವರುಷ ಹೋಯಿತು ವರುಷ ಬಂದಿತು, ಹರುಷ ಬಾರದು ಬಾರದು. ಇರುಳು ಬಂದಿತು ಇರುಳು ಹೋಯಿತು, ಮನದ ಇರುಳೇ ಕಳೆಯದು. ಇರುಳು ಬಂದಿತು ಇರುಳು ಹೋಯಿತು, ಮನದ ಇರುಳೇ ಕಳೆಯದು. ಇರುಳು ಕತ್ತಲೆಗಿಂತ ನಿಬಿಡವು, ಬೆಳಕು ಅರಿವಿಗೆ ಹಾಯದು.
ಬೆಳಕುವರಿವಿಗೆ ಹಾಯದು. ವರುಷ ಹೋಯಿತು ವರುಷ ಬಂದಿತು, ಹರುಷ ಬಾರದು ಬಾರದು. ಶಿಶಿರ ಕಳೆಯಿತು ಚೈತ್ರ ಸುಳಿಯಿತು, ಮನದ ಶಿಶಿರವು ಕಳೆಯದು. ಶಿಶಿರ ಕಳೆಯಿತು ಚೈತ್ರ ಸುಳಿಯಿತು, ಮನದ ಶಿಶಿರವು ಕಳೆಯದು. ವನವು ಹೊಸಹು ತಳಿರ ನಿಟ್ಟರು, ಬಾಳ್ಗೆ ಬಾರದು ಚೈತ್ರವು, ಬಾಳ್ಗೆ ಬಾರದು ಚೈತ್ರವು. ವರುಷ ಹೋಯಿತು ವರುಷ ಬಂದಿತು, ಹರುಷ ಬಾರದು ಬಾರದು. ವರುಷ ಹೋಯಿತು ವರುಷ ಬಂದಿತು, ಹರುಷ ಬಾರದು ಬಾರದು. ಸಿಟ್ ಡೌನ್. ಇಲ್ಲ ತುಂಬ ದಿವಸ ಆಯ್ತು ಕಾಣುತ್ತೆ, ಆಲ್ಮೋಸ್ಟ್ ಎ ಮಂತ್ ಅಂತ ಕಾಣುತ್ತೆ ಅಲ್ವಾ? ಹೌ ಆರ್ ಯು? ಬೈ ದ ವೇ, ಹೌ ಇಸ್ ಯುವರ್ ಮದರ್? ಅಮ್ಮ ನಾರ್ಮಲ್ ಆಗೇ ಇದ್ದಾರೆ ಸರ್, ಜಸ್ಟ್ ಲೈಕ್ ಹೌ ಶಿ ಯೂಸ್ ಟು ಬಿ. ಆ್ಯಂಡ್ ಯು? ಓ ತಿಂಗಳಿಗಿಂತ ಸ್ವಲ್ಪ ವರ್ಸ್ಟ್ ಅಂತಲೇ ಹೇಳ್ಬೋದು. ಹ್ಞೂ. ಹೋದ್ವಾರ ನಿಮಗೆ ತುಂಬ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಫೋನ್ ಸ್ವಿಚ್ ಆಫ್ ಆಗಿತ್ತು. ಲಾಸ್ಟ್ ವೀಕಾ? ಹೌದು. ಓಹ್, ಲಾಸ್ಟ್ ವೀಕು ಡೆಲ್ಲಿಲಿ ಒಂದು ಸೆಮಿನಾರ್ ಇತ್ತು, ಸೊ ಐ ವಾಸ್ ಬಿಸಿ ವಿತ್ ದಟ್. ಎನಿಥಿಂಗ್ ಅರ್ಜೆಂಟ್? ನಿಮ್ಮನ್ನ ಭೇಟಿ ಮಾಡೋಕ್ಕೊಂದು ಬಲವಾದ ಕಾರಣ ಇದೆ ಡಾಕ್ಟರ್. ಓಕೆ. ನಿನ್ನೆ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಮನೆ ಹತ್ರ ಸಿರಿ ಅಂತ ಪುಟ್ಟ ಹುಡುಗಿ ಇದ್ದಾಳೆ. ಅವಳನ್ನ ನೋಡಿ ಆಂಟಿ ಆಂಟಿ, ಇಲಿ ಬೋನ್ನಲ್ಲಿ ಅಳಿಲ್ ಸಿಕ್ಕಾಕೊಂಡು ತುಂಬ ಸಂಕಟ ಪಡ್ತಿದೆ, ಬಂದು ಕಾಪಾಡಿ ಅಂತ ಕೇಳ್ಕೊಂಡ್ಲು. ನನಗೆ ಏನು ಹೇಳಬೇಕಂತಲೇ ಗೊತ್ತಾಗಿಲ್ಲ ಡಾಕ್ಟರ್. ಒಂದೇ ಒಂದು ಪ್ರಶ್ನೆ ಏನಂತಂದರೆ, ಅಲ್ಲಿ ಸಿಕ್ಕಾಕೊಂಡಿರೋದು ಅಳಿಲು ನಾನಾ ಇಲ್ಲ ಅಮ್ಮನಾ ಅಂತ ನಂಗೆ ತಿಳಿತಿಲ್ಲ. ಆ ಹುಡುಗಿಗೆ ಏನು ಹೇಳಬೇಕಂತಲೇ ನಂಗೆ ಗೊತ್ತಾಗಲಿಲ್ಲ ಡಾಕ್ಟರ್, ಏನು ಹೇಳಬೇಕಂತಲೇ ಗೊತ್ತಾಗಲಿಲ್ಲ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ರಾತ್ರಿ ಪೂರ್ತಿ ಅಳಿಲ್ ಸಿಕ್ಕಾಕೊಂಡು ತುಂಬ ಸಂಕಟ ಪಡ್ತಿತ್ತು. ಅದರ ಅರ್ಥನಾದ ಕೇಳಕ್ಕಾಗ್ದೇನೆ ಸುಮಾರು ಒಂದು 12:30 ಹಂಗಿರಬಹುದು. ಅದಕ್ಕೆ ಮುಕ್ತಿ ಕೊಟ್ಬಿಡೋಣ ಅಂತ ಓಡೋದೆ. ಆದರೆ ಹೋಗೋ ಅಷ್ಟರಲ್ಲೇ ಆ ಅಳಿಲು ತನಗೆ ತಾನೇ ಮುಕ್ತಿ ಪಡ್ಕೊಂಡ್ಬಿಟ್ಟಿತ್ತು ಡಾಕ್ಟ್ರೇ. ಓಹ್,
ಇಲ್ಲ, ನಾವು ಡಾಕ್ಟರ್ ಆಗುವಾಗ ಒಂದು ಓತ್ ತಗೊಂತೀವಿ. ಅದಕ್ಕೆ ಹಿಪೋಕ್ರೆಟಿಕ್ ಓತ್ ಅಂತಾರೆ. ನಾಟ್ ಟು ಬಿ ಕನ್ಫ್ಯೂಸ್ಡ್ ವಿತ್ ಹಿಪೋಕ್ರೆಸಿ. ಅದು ಬಹಳ ವರ್ಷಗಳ ಹಳೆಯದು, ಇವತ್ತಿಂದಲ್ಲ. ಎಷ್ಟೋ ಬದಲಾವಣೆಗಳು ಕಾಲಕ್ಕೆ ತಕ್ಕಂತೆ ಆಗಿದ್ರೂ ಸಹಿತ ಅದರ ಎಸೆನ್ಸ್ ಏನು ಚೇಂಜ್ ಆಗಿಲ್ಲ. ಅದರ ಅರ್ಥ ಏನು ಗೊತ್ತಾ? ನಾವು ಮನುಷ್ಯನ ಉಳಿಸೋ ಕೆಲಸ ಮಾಡಬೇಕೆ ಹೊರತು ಅಳಿಸೋಕ್ಕಲ್ಲ. ಅಕಸ್ಮಾತ್ ನಿಮ್ಮ ಜಾಗದಲ್ಲಿ ನಾನಿದ್ರೆ ಏನು ಮಾಡ್ತಾಯಿದ್ದೆ ಗೊತ್ತಾ? ಇಲ್ಲ, ನಿಮ್ಮ ಜಾಗದಲ್ಲಿ ನಾನಿದ್ರೆ ಏನು ಮಾಡ್ತಾಯಿದ್ದೆ ಗೊತ್ತಾ? ಆ ಅಳಿಲ್ನ ಹಾಗೆ ಬೋನ್ ಸಮೇತ ಒಬ್ಬ ವೆಟರ್ನರಿ ಡಾಕ್ಟರ್ ಹತ್ರ ತೊಗೊಂಡೋಗ್ತಾ ಇದ್ದೆ. ಹೂ ನೋಸ್, ಇಲ್ಲ ಕೇಳಿಸ್ಕೊಳ್ಳಿ, ಹೂ ನೋಸ್, ಮೇ ಬಿ ವುಡ್ ಹ್ಯಾವ್ ಸೇವ್ಡ್. ಶಂಕರ್, ಸಾರಿ. ನೀವು ನನ್ನ ಫ್ರೆಂಡ್ ಆಗಿದ್ರು ನಾನು ನಿಮ್ಮನ್ನ ಶಂಕರ್ ಅಂತ ಕರೆಯೋಂಗಿಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ, ಪ್ಲೀಸ್. ವಿ ಹ್ಯಾವ್ ಬೀನ್ ಚೈಲ್ಡ್ಹುಡ್ ಫ್ರೆಂಡ್ಸ್, ಇಲ್ಲ. ಆ್ಯಂಡ್ ಪ್ಲೀಸ್ ಕಾಲ್ ಮಿ ಶಂಕರ್ ಆ್ಯಂಡ್ ಡೋಂಟ್ ಹ್ಯಾವ್ ಎನಿ ಹೆಸಿಟೇಷನ್. ಥ್ಯಾಂಕ್ ಯು ಶಂಕರ್. ಬಟ್ ನನ್ನ ಮಾತನ್ನ ನಂಬಿ. ಆ ಅಳಿಲ್ನ ಬದುಕ್ಸಕ್ಕೆ ಒಂದೇ 1% ಚಾನ್ಸ್ ಇದ್ದಿದ್ರು ಕೂಡ ನೀವ್ ಹೇಳ್ದಂಗೆ ಮಾಡ್ತಿದ್ದೆ. ಆದ್ರೆ ಪರಿಸ್ಥಿತಿ ಬೇರೆನೇ ಇತ್ತು. ಯಾವಾಗ ಬೇರೆ ಏನು ದಾರಿನೇ ಇಲ್ಲ ಅಂತಂದಾಗ ಅದಕ್ಕಾಗೋ ನೋವಿಂದ ಅದಕ್ಕೆ ಮುಕ್ತಿ ಕೊಡೋದೇ ಒಳ್ಳೇದಲ್ವಾ ಶಂಕರ್? ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಯಿಂದ ನೋಡಿದ್ರೆ, ಭಾವನೆಗಳಿರೋಂಥ ಮನುಷ್ಯನ ದೃಷ್ಟಿಯಿಂದ ನೋಡಿದ್ರೆ, ಇಲ್ಲ, ನೀವು ಹೇಳೋದು ಕರೆಕ್ಟು. ಆದರೆ ನಾನೊಬ್ಬ ಡಾಕ್ಟ್ರ್, ಇಲ್ಲ. ಐ ಕ್ಯಾನಾಟ್ ಥಿಂಕ್ ಲೈಕ್ ದಟ್. ಮೈ ಎಥಿಕ್ಸ್ ಡೋಂಟ್ ಪರ್ಮಿಟ್ ಮೀ ಟು ಈವನ್ ಥಿಂಕ್ ಲೈಕ್ ದಟ್. 6 ವರ್ಷಗಳಿಂದ ನಮ್ಮಮ್ಮ ಹಾಸಿಗೆ ಹಿಡ್ದು ಬೆಡ್ಸೋರಾಗಿ ಒದ್ದಾಡ್ತಾ ಇದ್ದಾಳೆ. ಬೆನ್ನಿನ ಗಾಯದಿಂದ ಬರ್ತಿರೋ ಕೀವು ನೋವಿಂದ ಒದ್ದಾಡ್ತಿರೋ ನಮ್ಮಮ್ಮನ್ಗೆ ಮುಕ್ತಿ ಖಂಡಿತ ಬೇಕು ಡಾಕ್ಟ್ರೇ. ಆ ಅಳಿಲ್ಗೂ ನಮ್ಮಮ್ಮನ್ಗೂ ಏನೂ ವ್ಯತ್ಯಾಸ ಇಲ್ಲ. ಇದಕ್ ನೀವೇ ಸಾಕ್ಷಿ. ಮಲ್ಗಿದ ಕಡೆನೆ 6 ವರ್ಷದಿಂದ ಒದ್ದಾಡ್ತಿರೋ ನಮ್ಮಮ್ಮನ್ಗೆ ಮುಕ್ತಿ ಕೊಡಿ ಡಾಕ್ಟ್ರೇ. ಓ ಮೈ ಗಾಡ್, ಇಲ್ಲ ಪ್ಲೀಸ್. ಏನನ್ಕೊಂಡಿದ್ದೀರಾ ನನ್ನ ನೀವು? ಐ ಆಮ್ ಎ ಡಾಕ್ಟರ್, ಇಲ್ಲ. ಆ ಅಳಿಲ್ಗಾದಂಗೆ ಆಲ್ ರೋಡ್ಸ್ ಆರ್ ಕ್ಲೋಸ್ ಟು ಮಿ ಶಂಕರ್. ಡೋಂಟ್ ಆಸ್ಕ್ ಮಿ ಟು ಡೂ ಸಮಥಿಂಗ್ ವಿಚ್ ಐ ಆಮ್ ನಾಟ್ ಸಪೋಸ್ ಟು ಡೂ, ಇಲ್ಲ ಪ್ಲೀಸ್, ದಯವಿಟ್ಟು. ಯಾವ್ದೇ ಕಾರಣಕ್ಕೂ ನಿಮ್ ಹೆಸರು ಹೊರಗ್ ಬರ್ದೇ ಇರೋ ಥರ ನಾನ್ ನೋಡ್ಕೋತೀನಿ. ಅದ್ ನನ್ ಜವಾಬ್ದಾರಿ. ಅವತ್ತೊಂದು ಇಂಜೆಕ್ಷನ್ ಬಗ್ಗೆ ಹೇಳಿದ್ರಲ್ಲ, ಅದನ್ ಕೊಡಿ ಶಂಕರ್. ಕಮಾನ್, ಇಲ್ಲ. ವಾಟ್ ಯು ಎಕ್ಸ್ಪೆಕ್ಟ್ ಮೀ ಟು ಡೂ? ಇದೆಲ್ಲ ಮಾಡಬಾರ್ದು, ತಪ್ಪು ನಾವು ಮಾಡ್ತಾ ಇರೋದು. ನಮ್ಮ ದೇಶದಲ್ಲಿ ಆ ರೀತಿಯಾದ ಕಾನೂನಲ್ಲಿ ಅವಕಾಶ ಇಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ಇಲ್ಲ, ಕೇಳಿಸ್ಕೊಳ್ಳಿ. ಕೆಲವು ದೇಶಗಳಲ್ಲಿ ಮರ್ಸಿ ಕಿಲಿಂಗ್ ಅಂತ ಹೇಳ್ತಾರೆ, ಅಥವಾ ಅಸಿಸ್ಟೆಡ್ ಸ್ಯೂಸೈಡ್ ಅಂತ. ಆ ರೀತಿಯಾದ ಒಂದು ದಯಾಮರಣ ಅಂತ ಕನ್ನಡದಲ್ಲಿ. ಆ ರೀತಿಯಾಗಿ ಕಾನೂನಲ್ಲಿ ಅವಕಾಶಗಳಿದೆ. ಆದರೆ ನಮ್ಮ ದೇಶದಲ್ಲಿ ಆ ಥರ ಎಲ್ಲ ಇಲ್ಲ. ನಮ್ಮ ದೇಶದಲ್ಲಿ ಆ ರೀತಿಯಾಗಿ ನಾನು ಮಾಡಕ್ಕೆ ಹೋದರೆ ಅದು ಕ್ರಿಮಿನಲ್ ಅಂತ ಕನ್ಸಿಡರ್ ಮಾಡ್ತಾರೆ. ನಾನು ತಿಳಿದ ಹಾಗೆ ಸುಮಾರು 40-42 ವರ್ಷದ ಕೆಳಗಡೆ ಒಬ್ಳು ನರ್ಸು, ಅರುಣಾ ಶಾನ್ಬಾಗ್ ಅಂತ ಕಾಣುತ್ತೆ ಆಕೆ ಹೆಸರು. ಅವ್ರು ಯಾವುದೋ ಕಾರಣಕ್ಕಾಗಿ ಈ ರೀತಿಯಾಗಿ ಪ್ಯಾರಲಿಸಿಸ್ ಆಗಿ ಒಂದು ವೆಜಿಟೇಬಲ್ ಥರ ಹಾಸಿಗೆ ಮೇಲೆ ಮಲಗಿದ್ರು. ಎಷ್ಟು ವರ್ಷ ಗೊತ್ತಾ? ಸುಮಾರು 40-42 ವರ್ಷ. ಅವ್ರ ಪರವಾಗಿ ಯಾರೋ ಒಬ್ರು ಜರ್ನಲಿಸ್ಟ್ ಅಂತ ಕಾಣುತ್ತೆ, ಅವರು ಸಾಕಷ್ಟು ಹೋರಾಟ ನಡೆಸಿದ್ರು ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡಲಿಲ್ಲ. ಗೊತ್ತಾ ನಿಮಗೆ? ಯು ನೋ ವಾಟ್ ಸುಪ್ರೀಂ ಕೋರ್ಟ್ ಫೈನಲಿ ಡಿಡ್? ಆಫ್ಟರ್ ಸೋ ಮೆನಿ ಇಯರ್ಸ್ they said only life support system can be removed. Will go out of my way, ಇಲ್ಲ. ಇವಾಗ ಡಾಕ್ಟರ್ ಶಂಕರ್, Tell me. Don't tell me to do something which I am not supposed to do. ಇದರಿಂದ ನಿಮಗೆ ಗೊತ್ತಿಲ್ಲ. ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಒಬ್ಬ ಸಂಸಾರಿಗ. ನನಗೆ ಮನೇಲಿ ಸಣ್ಣ ಇಬ್ರು ಮಕ್ಕಳಿದ್ದಾರೆ, ಮುದಿ ತಾಯಿ ಇದ್ದಾರೆ. ಐ ಆಮ್ ಸಪೋಸ್ ಟು ಟೇಕ್ ಕೇರ್ ಆಫ್ ದೆಮ್. ಇದರಿಂದ Listen to me. This is not as simple. This will lead to legal complications. ನಂಗ್ ಸೊಲ್ಯೂಷನ್ ಗೊತ್ತಿದೆ ಡಾಕ್ಟರ್. ಐ ಹ್ಯಾವ್ ಅ No, ಸೊಲ್ಯೂಷನ್. no. ನಂಗೆ ಸೊಲ್ಯೂಷನ್ ಗೊತ್ತಿದೆ. ನೀವು ಲಾಸ್ಟ್ ಮಂತ್ ಅಮ್ಮನ್ ನೋಡಕ್ಕಂತ ಮನೆಗೆ ಬಂದಿದ್ರಿ. ಬೆಡ್ಸೋರಿಂದ ಇನ್ಫೆಕ್ಷನ್ ಆಗಿದೆ ಅಂತ ಇಂಜೆಕ್ಷನ್ ಮೆಡಿಸಿನ್ ಎಲ್ಲ ಕೊಟ್ರಿ. ಐ ಹ್ಯಾವ್ ದಟ್ ಆಸ್ ಅ ಪ್ರೂಫ್. ನೀವು ಡೆತ್ ಸರ್ಟಿಫಿಕೇಟ್ ಕೊಡುವಾಗ ಅದೇ ಕಾರಣ ಕೊಟ್ರೆ ನಿಮ್ಮೇಲೆ ಯಾವ ಡೌಟು ಬರೋದಿಲ್ಲ ಡಾಕ್ಟ್ರೇ. Please, Ila, please. Don't ask me to do something which I am not supposed to do. Don't put me into difficult situation, Ila. ನಿಮ್ ಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ. ನನ್ನ ಸ್ಥಿತಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ?
ನಿಮ್ಮ ಮೇಲೆ ಯಾವುದೇ ಡೌಟು ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಶಂಕರ್. You know ನನ್ನ something, Ila? ಕ್ಷಮಿಸ್ಬಿಡಿ. I've done hundreds of operations in my life. Hundreds. Not even once my hand shook. Today, I can't. I can't even wear my gloves. You know why? You know why? I'm not trying to save somebody, but I'm helping somebody to die. ಲಿಸನ್ ಟು ಮೀ ಇಲ್ಲ. ಇದಕ್ಕೆ ನಾವು ವಾಯಲ್ ಅಂತ ಕರಿತೀವಿ. ಒಂದು ಕತ್ರಿಯಿಂದನೋ ಒಂದು ಚಾಕುವಿಂದನೋ ಇದನ್ನು ತುದಿನ ಕಟ್ ಮಾಡಿ ಇದರಲ್ಲಿ ಫಿಲಪ್ ಮಾಡಿ ಇಂಜೆಕ್ಷನ್ ಕೊಡಬೇಕು, ಇಂಟ್ರಾವೈನಸ್ ಅಂತ, ಅಂದರೆ ವೇನ್ಸಿಗೆ ಕೊಡೋದು. ಕೊಟ್ಟು ಒಂದು 15 ನಿಮಿಷಕ್ಕೆ ನಿಮ್ಮ ತಾಯಿಯವರು ಪರ್ಮನೆಂಟ್ ಆಗಿ ನಿದ್ದೆ ಮಾಡ್ತಾರೆ. ಪ್ಲೀಸ್ ಟೇಕ್ ಇಟ್ ಆ್ಯಂಡ್ ಗೋ. ಮುಂದಿನ ಜನ್ಮ ಅಂತ ಒಂದಿದ್ರೆ ಡಾಕ್ಟರ್ ಶಂಕರ್, ಆ ಜನ್ಮದಲ್ಲಿ ಕೂಡ ನಾನು ನಿಮ್ಗೆ ಋಣಿಯಾಗಿರ್ತೀನಿ. ಡಾಕ್ಟರ್ ಶಂಕರ್, ಶಂಕರ್, ಎಸ್ ಇಲ್ಲ. ನಾವು ವಾಟ್? ಇಂಜೆಕ್ಷನ್ ಕೊಡೋದು ಬಿಡಿ, ತಗೊಳ್ಳೋದಂದ್ರೇ ನನಗೆ ಮೈಕೆಲ್ಲ ನಡಗತ್ತೆ. ಅದ್ರ ಮೇಲೆ ಅಮ್ಮಂಗೆ ಬೇರೆ ಕೊಡಬೇಕು. ಸೊ ವಾಟ್ ಯು ವಾಂಟ್ ಮಿ ಟು ಡು? ಕಮ್ ಅಂಡ್ ಗಿವ್ ಇಂಜೆಕ್ಷನ್? ನೋ ಸರ್, ನನಗೆ ಇನ್ನೊಂದು ಸ್ಪೇರ್ ಕೊಡೋಕ್ಕಾಗತ್ತಾ? ವಾಟ್ ಆರ್ ಯು ಆಸ್ಕಿಂಗ್? ಬಿದ್ದೊಡ್ದೋದ್ರೆ ಕೊಡುವಾಗ ಇನ್ನೊಂದು ಕೇಳೋಕ್ಕೆ ನನಗೆ ಧೈರ್ಯ ಇಲ್ಲ ಸರ್, ನಿಮ್ಮ ಮುಂದೆ ಬಂದು ನಿಲ್ಲಕ್ಕೆ. ನೀವು ಪ್ಲೀಸ್ ಹೆಲ್ಪ್ ಮಾಡಬೇಕು ಸರ್. ಸಿರಿ ಕಣ್ಣಲ್ಲಿ ನೋಡಿದಾಗ ನನಗೇನು ಕಾಣಿಸ್ತು ಗೊತ್ತಾ? ಅಳಲಿಗೆ ಬದುಕಕ್ಕೂ ಆಗ್ತಿರ್ಲಿಲ್ಲ, ಆಚೆ ಬಂದು ಸಾಯಕ್ಕೂ ಆಗ್ತಿರ್ಲಿಲ್ಲ. ನಮ್ಮ ಪರಿಸ್ಥಿತಿನೂ ಹಾಗೆ ಅಲ್ವಮ್ಮ? ಆದರೆ ಕೇಳು, ಇದಕ್ಕೆಲ್ಲ ನಾನೊಂದು ಸೊಲ್ಯೂಷನ್ ತಗೊಂಡು ಬಂದಿದ್ದೀನಿ. ಆಳಿಲ್ಗೇನೋ ಮುಕ್ತಿ ಸಿಕ್ಬಿಡ್ತಲ್ಲಮ್ಮ ನಮ್ಮ ಕತೆ. ಇವತ್ತು ಆಫೀಸ್ ಮುಗಿದ್ಮೇಲೆ ನಾನು ಸೀದಾ ಮನೆಗೆ ಬರಲಿಲ್ಲ, ಶಂಕರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಶಂಕರ್ ಯಾರಂತ ನಿನಗೆ ನೆನಪಿದೆ ತಾನೇ? ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗತ್ತೆ ನಿನಗೆಲ್ಲ ಗೊತ್ತಾಗ್ತಿದೆ ಅಂತ. ಅವ್ರ ಹತ್ರ ಹೋಗಿದ್ದೆ. ಕಾಡಿ ಬೇಡಿ ಕಾಲಿಗೆ ಬಿದ್ದು, ಡಾಕ್ಟ್ರೇ ಹೆಂಗಾದ್ರೂ ಮಾಡಿ ನಮಗೂ ಮುಕ್ತಿ ಕೊಡಿ ಅಂತ ತುಂಬ ಕೇಳ್ಕೊಂಡೆಮ್ಮ. ಕೊನೆಗೆ ನೋಡೇನು ಕೊಟ್ಟಿದಾರಂತ, ಮುಕ್ತಿ. ಅವ್ರೆಂಥ ಅಮಾಯಕರಂದ್ರೆ, ನಾನು ಕೈಕಾಲೆಲ್ಲ ನಡಗತ್ತೆ ಹಂಗೆ ಹಿಂಗೆ ಅಂತೆಲ್ಲ ಕತೆ ಕಟ್ಬಿಟ್ಟು ಇನ್ನೊಂದು ತಗೊಂಡೆ. ಏನಕ್ಕೆ ಹೇಳು? ಅವರಿಗೆ ಗೊತ್ತಿಲ್ಲ, ಒಂದು ನಿನಗೆ, ಇನ್ನೊಂದು ನನಗೆ ಅಮ್ಮ. ಇದನ್ನ ತಗೊಂಡ್ರೆ ನಮ್ಮಿಬ್ಬರಿಗೂ ಮುಕ್ತಿನೇನೆ. ಆದ್ರೆ ಏನು ಅರ್ಜೆಂಟ್ ಏನು ಅಲ್ವಾ? ಮಾತಾಡೋಕ್ ತುಂಬ ಇದೆ. ಇವತ್ತು ರಾತ್ರಿ ನಾನು ತುಂಬ ಮಾತಾಡ್ತೀನಿ. ಆಮೇಲೆ ಮಲ್ಕೊಂಡ್ರೆ ಆಯ್ತಲ್ವಾ? ಬೆಳಗಿನ ಸೂರ್ಯ ಇಬ್ರೂ ನೋಡಲ್ಲ. ನೀನು ಅಪ್ಪ ಎಷ್ಟೆಲ್ಲ ಕನ್ಸ್ಕೊಂಡಿದ್ರಿ ನೆನಪಿದ್ಯಾ ನಿನಗೆ? ಅರುಣು, ನಾನು, ದಾಮೋದರ್, ಅದಕ್ಕೆ ನೀವು ಅಪ್ಪ ನಾವೆಲ್ಲರೂ ಖುಷಿ ಖುಷಿಯಾಗಿರ್ತೀವಂತ ತುಂಬ ಆಸೆ ಪಟ್ಟಿದ್ವಲ್ಲಮ್ಮ. ಎಲ್ಲಾಣೆ ಬರೋ ಅಷ್ಟೇ, ಏನು ಮಾಡೋದು? ನಾಳೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ.
ಅರುಣ್ ಮೇಲೆ ನಂಗೆ ಸ್ವಲ್ಪ ಕೋಪ ಇದೆ. ಅವನನ್ನು ದೂಷಿಸ್ಬಿಟ್ಟು ಏನೂ ಪ್ರಯೋಜನ ಇಲ್ಲ ಅಮ್ಮ. ಯಾಕಂದ್ರೆ ಪಾಪ ಅವನ್ ತಾನೇ ಏನ್ ಮಾಡ್ತಾನೆ. ಎಲ್ಲ ನನ್ನ ಹಣೆ ಬರಹ. ಬೆಳಗಾಗೋಯ್ತಾ ಅಮ್ಮ? ಮಾ ಮಾ ಅಮ್ಮ, ಏನ್ ಮಾಡ್ಕೊಂಡ್ಯಮ್ಮ? ಅಮ್ಮ, ನಿನಗ್ ನೀನೇ ಮುಗ್ದಿ ತಗೊಂಡ್ಬಿಟ್ಯಾ? ನಿನ್ ಮಗಳ್ ಉಳ್ಸೋಕೋಸ್ಕರ ನಿನಗ್ ನೀನೇ ಮುಗ್ದಿ ತಗೊಂಡ್ಬಿಟ್ಯೇನಮ್ಮ?